ಇನ್ನು ಬೆಂಗಳೂರಿನಲ್ಲಿ ಹಾದಿಗೊಬ್ಬರು ಬೀದಿಗೊಬ್ಬರು ಪುಂಡ್ರು ಸಿಗ್ತಾರೆ. ಜೊತೆಗೆ ಅವರು ಮಾಡುವಂಥ ಹಾವಳಿ ಒಂದೆರಡಲ್ಲ. ಹಾಗಾದರೆ ಕೇವಲ ಬೆಂಗಳೂರಲ್ಲಿ ಮಾತ್ರನಾ ಪುಂಡ ಪೋಖ್ರಿಗಳ ಹಾವಳಿ ಇರೋದು? ಇಲ್ಲ, ಉಡುಪಿಯಲ್ಲೂ ಕೂಡ ಇದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ಕುಂದಾಪುರದಲ್ಲೂ ಕೂಡ ಪುಂಡರ ಹಾವಳಿ ಸಿಕ್ಕಾಪಟ್ಟೆ ಮಿತಿ ಮೀರ್ತಾ ಇದೆ ಅನ್ನೋ ಕಂಪ್ಲೇಂಟ್ಸ್ ಬರ್ತಾ ಇದೆ. ಬಾಡಿಗೆ ಸ್ಕೂಟರ್ನಲ್ಲಿ ಪುಂಡ ಬೇಕಾಬಿಟ್ಟಿ ವೀಲಿಂಗ್ ಮಾಡಿದ್ದಾರೆ. ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಾಗಿರೋ ಘಟನೆ ಇದು. ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸ್ಕೂಟರ್ನಲ್ಲಿ ತರಹೇವಾರಿ ಸರ್ಕಸ್ ಮಾಡ್ತಾನೆ ಕಿಡಿಗೇಡಿ. ಆತನ ಸರ್ಕಸ್ಸು, ಆತನ ವೀಲಿಂಗು ವಿಡಿಯೋ ಮಾಡ್ಕೊಂಡಿದ್ದಾರೆ ಸಾರ್ವಜನಿಕರು. ವೈರಲ್ ಆಗಿದೆ. ಈಗ ಕುಂದಾಪುರ ಸಂಚಾರ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ಕೂಡ ದಾಖಲಾಗಿದೆ. ಆರೋಪಿ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಕುಂದಾಪುರ ಪೊಲೀಸರು. ಆದಷ್ಟು ಬೇಗ ವೀಲಿಂಗ್ ಪುಂಡನನ್ನ ಅರೆಸ್ಟ್ ಮಾಡೋ ಸಾಧ್ಯತೆಗಿದೆ. ಈ ವೀಲಿಂಗ್ ಮಾಡೋದು, ರೋಡ್ ರೇಜು ಅಥವಾ ಇನ್ನೊಂದು ಬೇರೆ ಪ್ರಯಾಣಿಕರಿಗೆ ಹಿಂಸೆ ಕೊಡೋದು, ಬೆಂಗಳೂರಿನಲ್ಲಿ ದಿನಕ್ಕೆ ಏನಿಲ್ಲ ಅಂತಂದ್ರೂ 10-15 ಇನ್ನೂ ಜಾಸ್ತಿನೇ ಸಿಗ್ತದೆ. ಈ ರೀತಿಯ ಕೇಸ್ಗಳು ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಆಗುತ್ತೆ. ಅದರಲ್ಲಿ ಕುಂದಾಪುರ ಕೂಡ ಹೊರತಾಗಿಲ್ಲ. ನೋಡಿ, ಇಲ್ಲಿ ಈತ ಏನೋ ದೊಡ್ಡ ಸರ್ಕಸ್ ಮಾಡೋಂಗೆ ವೀಲಿಂಗ್ ಮಾಡ್ಕೊಂಡು ಅದರಲ್ಲಿ ಆರಾಮಾಗಿ ಮಲ್ಕೊಂಡು ಗಾಡಿ ಓಡಿಸ್ತಾ ಇದ್ದಾನೆ. ಇದು ಸಹ ಪ್ರಯಾಣಿಕರು, ಅಕ್ಕಪಕ್ಕ ಹೋಗೋ ಗಾಡಿಗಳಿಗೂ ಹಿಂಸೆ ಆಗುತ್ತೆ. ಅಕಸ್ಮಾತ್ ಆತ ಹೆಚ್ಚು ಕಮ್ಮಿಯಾಗಿ ಬಿದ್ದ ಅಂತಂದರೆ, ಹಿಂದ್ಗಡೆ ಬರ್ತಿರೋ ಕಾರ್ ಹರಿದು ಬಿಡ್ತು ಅಂತಂದರೆ ಆಮೇಲೆ ಕೇಸ್ ಆಗುತ್ತೆ. ಆಮೇಲೆ ಕಾರ್ ಡ್ರೈವರ್ ಮೇಲೆ ಬರುತ್ತೆ. ಹೀಗೆಲ್ಲ ಮಾಡೋದು ಅವ್ರವ್ರುಗಳು ಮಾಡುವಂಥ ಸರ್ಕಸ್ಸು ಕಿತಾಪತಿಗೆ ಇನ್ನೊಬ್ಬರು ಬೇರೆ ಪ್ರಯಾಣಿಕರು ಕೂಡ ಕಷ್ಟ ಅನುಭವಿಸ್ಬೇಕು. ಈಗ ಈ ವಿಡಿಯೋ ವೈರಲ್ ಆಗಿದೆ. ಆತ ಯಾರು, ಎಲ್ಲಿಯವನು ಕಲೆ ಹಾಕ್ತಾ ಇದ್ದಾರೆ ಮಾಹಿತಿನ ಪೊಲೀಸರು. ಆದಷ್ಟು ಬೇಗ ಆತನನ್ನು ಅರೆಸ್ಟ್ ಮಾಡ್ತಾರೆ. ನೋಡಿ, ಇಲ್ಲಿ ಅಕ್ಕಪಕ್ಕ ಏನು ಗಾಡಿ ಓಡಾಡ್ತಿಲ್ಲ, ಖಾಲಿ ರೋಡು ಅಂತನೂ ಅಲ್ಲ. ನೋಡಿ, ದೊಡ್ಡ ದೊಡ್ಡ ಟ್ಯಾಂಕರ್ ಹೋಗ್ತಾ ಇದೆ, ಕಾರ್ ಹೋಗ್ತಿದೆ, ಆಟೋ ಹೋಗ್ತಾ ಇದೆ. ನೋಡಿ, ಹ್ಯಾಂಡಲ್ ಬಿಟ್ಬಿಟ್ಟು ಕೈ ಸರಿ ಮಾಡ್ಕೊಳ್ಳೋ ಥರ ಮಾಡೋದು, ಮಲ್ಕೊಳ್ಳೋದು, ವೀಲಿಂಗ್ ಮಾಡೋದು. ಅದಕ್ಕೆ ಆದಂಥ ಒಂದಷ್ಟು ಪ್ಲೇಸ್ಗಳು ಅಂತ ಇದಾವಲ್ಲ, ಅಲ್ಲಿ ಮಾಡಿದ್ರೆ ಸರಿ. ಈ ಹೈವೇಲೆ ಬಂದ್ಬಿಟ್ಟು, ನ್ಯಾಷನಲ್ ಹೈವೇಲೆ ಬಂದು ಹೀಗೆಲ್ಲ ಸರ್ಕಸ್ ಮಾಡಿದ್ರೆ ಅವನ ಜೀವಕ್ಕೂ ಆಪತ್ತು, ಬೇರೆಯವ್ರ ಜೀವಕ್ಕೂ ಆಪತ್ತು.